ಬಂದ್ರೇನ್ರಿ? ಹಾ ಪಾರ್ವತಿ, ಹೊಲದಿಂದ ಈಗ ತಾನೇ ಬಂದ. ಅಲ್ರಿ, ಹೊಲಕ್ಕೆ ಹೋಗಿ ಬೇಗನೆ ಬರ್ತೀನಿ ಅಂತ ಹೇಳಿದವರು ಅಲ್ರಿ ಇಷ್ಟೊಂದು ತಡ ಮಾಡಿದ್ರಲ್ಲ. ಬೇಕಾದ್ರೆ ಹೋಗೋ ಹೊತ್ತಾಗ ನಾನು ಬುತ್ತಿಯರ ಕಟ್ಕೊಂಡ್ ಬರ್ತಿದ್ದೆ, ನಿಮ್ಮನ್ನ ಕೊಂಡು ಬರ್ತಿದ್ದೆ. ಇಷ್ಟೇನು ಅಲ್ಲದೆ ಹೊಲದಲ್ಲಿ ಇದ್ದಿದ್ದ ಉಪವಾಸ ಕೆಲಸ ಮಾಡ್ತಾ ಇದ್ರಲ್ಲ, ಮುಂದೆ ನಿಮ್ಮ ಆರೋಗ್ಯದ ಗತಿ ಏನ್ರಿ? ಪಾರ್ವತಿ, ನಾನು ಹೊಲಕ್ಕೆ ಹೋಗಿ ದೌಡ ಬರ್ಬೇಕಂತ ಹೊಂಟೀನಿ. ಅಷ್ಟಲ್ಲಿ ನನ್ನ ಗೆಳೆಯನ ತಾಯಿಗೆ ಮೇಯಲ್ಲಿ ಹುಷಾರಿಲ್ಲಂತೆ. ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರಿಸಿ ಬಂದು ಪಾರ್ವತಿ. ಅದಕ್ಕೆ ಒಂದು ಸ್ವಲ್ಪ ತಡವಾಯ್ತು. ಸ್ವಾಮಿ, ಯಾಕ್ರಿ? ಏನಾಯ್ತ್ರಿ ಅವರಿಗೆ? ಯಾಕೇನು 3 ದಿನದಿಂದ ತಲೆ ಮುಚ್ಚಿಬಿಟ್ಟೇಳಿ. ಇಂದು ಹೊಲದಲ್ಲಿ ಕೆಲಸ ಮಾಡುವಾಗ ತಲೆ ಮುಚ್ಚಿ ಬಿದ್ರು. ಅದಕ್ಕೆ ಪಾರ್ವತಿ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದಿವಿ. ರೀ, ಈಗಾದ್ರೂ ಹುಷಾರಾದ್ರಲ್ಲ, ಅಷ್ಟೇ ಸಾಕು ಬಿಡಿ. ಇದೇನ್ರಿ ಇದು? ಯಾವತ್ತು ಕಾಣದ ನಿಮ್ಮ ಕಣ್ಣಲ್ಲಿ ಇವತ್ತು ಕಣ್ಣೀರು ಬಂತಲ್ಲ, ಯಾಕ್ರಿ? ಪಾರ್ವತಿ, ಪ್ರತಿ ವರ್ಷ ಹಚ್ಚ ಹಸಿರು ಕಾಣುವ ಬೆಳೆಯನು. ಪಾರ್ವತಿ, ಭೂಮಿಯನ್ನು ಹಚ್ಚ ಹಸಿರು ಕಾಣುವ ಬೆಳೆಯನು. ಈ ವರ್ಷ ಬರೀ ಕರಿ ಮಣ್ಣು ಕಾಣುತ್ತೆ ಪಾರ್ವತಿ, ಕರಿ ಮಣ್ಣು ಕಾಣುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಹಚ್ಚ ಹಸಿರು ಕಾಣುವ ಬೆಳೆಯನು. ಈ ವರ್ಷ ಬರೀ ಕರಿ ಮಣ್ಣು ಕಾಣುತ್ತೆ ಪಾರ್ವತಿ, ಬರೀ ಕಣ್ಣು ಕಾಣುತ್ತೆ. ಸ್ವಾಮಿ, ಹೋಗಿ ಬಿಡಿ, ವಿಚಾರ ಮಾಡಬೇಡಿ. ನೋಡ್ರಿ, ಈ ವರ್ಷ ಹಿಂಗಾಗಿದೆ ಅಂದ್ರೆ ಮುಂದಿನ ವರ್ಷ ಹಿಂಗಾಗೋದಿಲ್ಲ ರೀ. ರೀ, ಹಚ್ಚ ಹಸಿರಾದ ಬೆಳೆದ ನಿಂತ ಆನ ಬೆಳಿಗ್ಗೆ ಮಳೆ ಬಂದು ಹಚ್ಚ ಹಸಿರಾಗಿ ಕಾಣುತ್ತೀರಿ ನಮ್ಮ ಹೊಲ. ನೋಡು ಪಾರ್ವತಿ, ನೀ ಹೇಳುವ ಮಾತು ನಿಜವದಿ. ಆದರೆ ರಂಟಿ ಕುಂಟಿ ನೇಗಳನ್ನು ಹೊಡೆದು ಭೂಮಿಯನ್ನು ಹದ ಮಾಡಿ ಬಿತ್ತಿದ ಬೆಳೆಯನ್ನು ಒಣಗಿದ ಮೇಲೆ ಹೇಗೆ ನೀರೆತ್ತುವುದು ಪಾರ್ವತಿ? ಮುಂದೆ ನಮ್ಮ ಜೀವನ ಗತಿ ಹಿಂಗೆ ಪಾರ್ವತಿ. ರೀ, ಸುಳ್ಳೆ ಆಲೋಚನೆ ಮಾಡಿಕೊಳ್ತಾ ನಿಮ್ಮ ಮನಸ್ಸಿಗೆ ನೋವು ಪಟ್ಕೊಂತ ಕೂತ್ಕೋಬೇಡ್ರಿ. ಹುಟ್ಟಿಸಿದ ದೇವರು ಹುಲ್ಲು ಮೇಸದೆ ಇರ್ತಾನೇನ್ರಿ? ಒಂದು ತುತ್ತು ಅನ್ನ ಕೊಟ್ಟೆ ಕೊಡ್ತಾನನ್ನೋ ನಂಬಿಕೆ ನನಗಿದೆ ರೀ. ಪಾರ್ವತಿ, ನೀ ಹೇಳುವ ಮಾತು ನಿಜವದಿ. ಆದರೆ ಈ ವರ್ಷ ತಿನ್ನಲಿಕ್ಕೆ ಜ್ವಾನ ಕೊಂಡೇ ಅದು ಅಲ್ಲದೆ ತಮ್ಮನ ಓದಿಗೆ ಹಣವನ್ನು ಕಟ್ಟಲೇಬೇಕು. ಎಲ್ಲದಕ್ಕೂ ಏನ್ ಮಾಡ್ಬೇಕು ಅನ್ನೋದು ತುಂಬಾ ವಿಚಾರ ಆಗತ್ತೆ ಪಾರ್ವತಿ. ಬಹಳ ವಿಚಾರ ಮಾಡಬೇಡ್ರಿ. ನೋಡಿ, ಬಡತನ ಸಿರಿತನ ಅನ್ನೋದು ಮನುಷ್ಯನಿಗೆ ಬರುತ್ತೆ. ಈ ಮಧ್ಯಾಹ್ನ ಬಿಸಿಲಿದ್ದಂತೆ ಆ ದೇವರು ಒಂದಿಲ್ಲ ಒಂದು ದಿನ ನಿಮಗೆ ಒಳ್ಳೆಯದು ಮಾಡೇ ಮಾಡ್ತಾನೆ ಅನ್ನೋ ನಮ್ಗೆ ಇದ್ರಿ. ನೋಡಿ, ಹೊಲದಿಂದ ದುಡಿದು ಮೊದಲು ಹಸಿ ಬಂದಿದ್ರ, ಬರ್ರಿ ಕೈ ಕಾಂತ ತೊಳ್ಕೊಂಡು ಊಟ ಮಾಡಿರಂತೆ. ನಮಸ್ಕಾರ ಶಿವಪ್ಪನವರಿಗೆ. ಹಾ ನಮಸ್ಕಾರ ಪೂರ್ಣ ಸರ್. ಕುಂತಿವ್ರಿ, ತೆಗೆದುಕೊಳ್ಳೋ ಪತ್ರವನ್ನು. ಯಾರ್ದು ಸರ್ ಪತ್ರ? ಅದೇ ಶಿವಪ್ಪ, ನಿಮ್ಮ ತಮ್ಮ ನಂದೇಶ ಪತ್ರ. ಹಾ, ಅದು ಶಿವಪ್ಪ, ಇನ್ನೊಂದು 4 ಪತ್ರಗಳು ಉಳಿದವೆ. ಇವ್ರ ಮನೆ ಎಲ್ಲಿ ಬರ್ತಾವ ಅಂತ ಹೇಳ್ತೀರ? ಯಾರ್ದು ಸರ? ಅದೇ ಶಿವಪ್ಪ, ಡೋಣಿ, ಬೆಕ್ಕೇರಿ, ಮೊರಟ್ಟಿ, ಬಾಯವರು. ಹಾ, ಈ ಕಡೆ ಹೋರಿ ಸರ್, ಅವ್ರ ಮನೆಗಳು ಬರ್ತಾವೆ. ಶಿವಪ್ಪ, ನಾವು ಹೋಗಿ ಬರ್ತೇನೆ. ಪಾರ್ವತಿ, ನಿನ್ನ ಮೈದನ ನಂದೇಶ್ ಪತ್ರ ಬರೆದನಂತೆ. ಏನು ನೋಡು, ಓದಿ ನೋಡು. ರೀ, ನನ್ನ ಮೈದನ ಗೋಕಾಕಲ್ಲಿರುವ GSS ಕಾಲೇಜಿನಲ್ಲಿ ಫಸ್ಟ್ ಪ್ರಥಮವಾಗಿ ಬಂದಿದ್ದಾನಂತೆ. ಆದ್ರೆ ಪಾರ್ವತಿ, ಆದ್ರೂ ಮಾತು ಯಾಕ ಪಾರ್ವತಿ? ಸ್ವಾಮಿ, ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 10,000 ರೂಪಾಯಿ ಹಣ ಬೇಕು ಅಂತ ಕೇಳ್ತಿದ್ದಾರೆ ನನ್ನ ಮೈದನ. ಪಾರ್ವತಿ, ಇಂಥ ಪರಿಸ್ಥಿತಿಯಲ್ಲಿ 10,000 ಹಣ ಎಲ್ಲಿಂದ ಕಳಿಸೋಣ ಪಾರ್ವತಿ? 10,000 ಇಲ್ಲ, 10 ಬಿಡಿಗಾಸು ಇಲ್ಲ ನಮ್ಮ ಹತ್ರ. ಇಂಥ ಸಮಯದಲ್ಲಿ 10,000 ಎಲ್ಲಿಂದ ಕಳಿಸೋಣ ಪಾರ್ವತಿ? ಸ್ವಾಮಿ, ನೋಡ್ರಿ, ಹಣ ಇಲ್ಲ ಅಂತ ಹೇಳ್ಬೇಡ್ರಿ. ಹೇಗಾದ್ರೆ ವ್ಯವಸ್ಥೆ ಮಾಡಿ ನನ್ನ ಮೈದನಿಗೆ ಹಣ ಕಳಿಸ್ಲೇಬೇಕು ರೀ. ಇಲ್ಲ ಅಂದ್ರೆ
ನನ್ನ ಮೈದನ ಓದು ಅರ್ಥಕ್ಕೆ ನಿಂತು ಹೋಗುತ್ತೆ. ಹೋಗ್ರಿ, ಎಲ್ಲಾದ್ರೂ ಹೋಗಿ ಹಣದ ವ್ಯವಸ್ಥೆ ಮಾಡೋಗಿ ಸ್ವಾಮಿ. ಪಾರ್ವತಿ, ನೀ ಹೇಳುವ ಮಾತು ನಿಜವತಿ. ಇಂಥ ಸಮಯದಲ್ಲಿ ನಮಗೆ ಯಾರು ಹಣ ಕೊಡ್ತಾರ ಪಾರ್ವತಿ? ಏನಾರ ಮಾರಿ ಕೊಡ್ಬೇಕಂದ್ರು ಬೆಳ್ಳಿ ಬಂಗಾರವನು ಏನೂ ಇಲ್ಲ. ಮನೆಯಲ್ಲಿ ಎತ್ತುಗಳು ಮಾತ್ರ ಅವನೇ ಮಾರಬೇಕು. ರೀ, ಏನ್ರಿ ಇದು? ಏನು ಮಾತನಾಡ್ತಾ ಇದ್ರ ನೀವು? ಈ ರೈತಗೆ ಉಸಿರು ಉಸಿರಾದ, ಈ ಜೀವಕ್ಕೆ ಜೀವಾದ ಆ ಎತ್ತನ್ನು ಮಾರೋದ? ಬೇಡ ರೀ, ಬೇಡ. ಆ ಎತ್ತನ್ನು ಮಾರಿದ್ರೆ ಮುಂದೆ ನಮ್ಮ ಜೀವನ ಹೇಗ್ರಿ ಸಾಗೋದು? ಅಲ್ಲ ಪಾರ್ವತಿ, ಇಂಥ ಸಮಯದಲ್ಲಿ ನಮಗೆ ಯಾರು ಹಣ ಕೊಡ್ತಾರ ಪಾರ್ವತಿ? ಹಣ ತಂದ್ರು ದಿನಕ್ಕೆ ಬಡ್ಡಿ ಹಚ್ಚುತ್ತಾ ಹೋಗ್ತಾರೆ. ಅದಕ್ಕೆ ಪಾರ್ವತಿ, ಎತ್ತುಗಳನ್ನ ಮಾರೋಣ. ಆಯ್ತು ರೀ, ನೀವು ಹೇಳಿದಂತೆ ಆ ಎತ್ತನ್ನು ಮಾರಿ ಹಣ ತೆಗೆದುಕೊಂಡು ಬನ್ರಿ. ಮುಂದೆ ನನ್ನ ಮೈದನ ನೌಕರಿ ಹಿಡಿದ ಬೆಳಗ್ಗೆ ಮತ್ತೆ ಅಂತ ಎತ್ತನ್ನು ತಗೊಂಡ್ರಾಯ್ತು. ಹಾ ಪಾರ್ವತಿ, ನಾನು ಎತ್ತುಗಳನ್ನು ಮಾರಿ ನನ್ನ ಹಣ ಕೊಟ್ಟು ಬರ್ತೀನಿ. ನೀನು ಮನೆ ಕಡೆ ಜೋಪಾನ ಪಾರ್ವತಿ. ಆಗ್ಲಿ ರೀ, ನೀವು ಹೇಳಿದಂತೆ ಆಗ್ಲಿ.